ಪ್ಲೀಸ್. He told me something I didn't know at all. ನೀವು ಬಹಳ ಚೆನ್ನಾಗಿ ತಬಲಾ ನುಡಿಸ್ತೀರಂತೆ. ಆನಂದಾಶ್ರಮದಲ್ಲಿ ಮೊದಲು 6 ವರ್ಷ ಇದ್ವಿ. ಹೌದು. ಇಲ್ಲಿಗೆ ಬರೋಕ್ ಮುಂಚೆ, ಮಠಕ್ಕೆ ಬರೋಕ್ ಮುಂಚೆ. ಅಲ್ಲಿ ದೇಶದ ಬೇರೆ ಬೇರೆ ಪ್ರದೇಶಗಳಿಂದ ಬಂದು ಜನ ಅವರವರ ಭಾಷೆಯಲ್ಲಿ ಭಜನೆಗಳನ್ನು ಆಡೋರು. ಅದಕ್ಕೆ ಆ ಸನ್ನಿವೇಶದಲ್ಲಿ ಸ್ವಲ್ಪ ತಬಲಾ ಕಲ್ತಿದ್ರಿಂದ Right. ಮೊದಲು ಅಷ್ಟು ಬರ್ತಿರ್ಲಿಲ್ಲ. ಬಟ್ ಹೋಗಿ ನನಗೆ ಆಸೆ ಅದನ್ನು ಬಾರಿಸ್ಬೇಕು ಅಂತ. Right. ಹಾಗೆ ನಾನು ಅದನ್ನು ತನ್ನ ತಾನೇ ಅದು ಏನೋ ಬಂತು, ಆ ಕಲೆ ಬಾರಿಸ್ತಿದ್ದೆ. ಲವ್ಲಿ. ನಿಮ್ ಒಳಗಿರೋ ಸುಪ್ತ ಕಲೆ ಹೊರಗೆ ಬಂದಿದ್ದು ಹೊನ್ನಾವರದಲ್ಲಿ ಸ್ಟೇಜ್ ಬಗ್ಗೆ ಅಂತ. ಅದೇ ಒಂದು ಕ್ಯಾರೆಕ್ಟರ್ ನೋಡಿದ ತಕ್ಷಣ ನೀವು ಗ್ರಹಿಸ್ಬಿಡ್ತೀರಂತ ಅವರ ಹಾವ ಭಾವಗಳನ್ನ, ಅದನ್ನ ಇಮಿಟೇಟ್ ಮಾಡ್ತಿದ್ರಂತೆ. ನನಗೆ ಇನ್ಸ್ಟಿಂಕ್ಟಿವ್ ಆಗಿ ಯಾರನ್ನಾದ್ರೂ ಸ್ವಲ್ಪ ವಿಚಿತ್ರ ಅಥವಾ ವಿಲಕ್ಷಣವಾದ ಮುಖ ನೋಡಿದ್ರೆ ಅಥವಾ ಅವರು ನಡೆ ನುಡಿ ಇವನ್ನೆಲ್ಲ ಮಿಮಿಕ್ ಮಾಡೋ ಒಂದು ರೋಗ ಅಂಟ್ಕೊಂಡ್ಬಿಟ್ಟಿತ್ತು ನನಗೆ. ತಡೆಯೋರು ನಮ್ಮ ತಂದೆ ತಾಯಿಯವರು ಅಂದ್ರೆ ಎಲ್ಲರ ಮುಂದೆ ಅವ್ರನ್ನ ನೋಡಿದ ತಕ್ಷಣ ನಾನು ಹಾಗೆ ಹೀಗೆ ಮಾಡೋದು, ನೋಡ್ಕೊಂಡು ಹೋಗೋದು ಎಲ್ಲ ಮಾಡೋದು. ಅದು ಇವರೆಲ್ಲ ಹೊಡೆಯೋರು ನನಗೆ ಒಂಥರ ಅದು ತಡ್ಕೊಳ್ಳೋಕ್ಕಾಗೋದಿಲ್ಲ. ಅವ್ರು ನೋಡಿದ ತಕ್ಷಣ ಹಾಗೆ ಮಾಡಬೇಕು ಅನ್ನೋದು ಈ ಥರದ ಕಲೆಯೋ ಏನೋ ಅದು ಅವಗತವಾಗಿತ್ತು. ನಿಮ್ಮ ಹೊನ್ನಾವರ ದಿನಗಳನ್ನ ನೆನಪಿಸುವಂತ ಒಂದು ಟಾಪ್ ಆಫ್ ದಿ ಮೈಂಡ್ ಏನ್ ನೆನಪಾಗುತ್ತೆ ಸರ್ ಇದೆಲ್ಲ ನೋಡಿದಾಗ? ಯುವರ್ ಫ್ರೆಂಡ್ಸ್, ಅರುಣ್ ಅವರು ನಿಮ್ಮ ಕ್ಲಾಸ್ಮೇಟ್ ಅಂತ ನೀವು ಹೇಳಿದ್ರಿ. ಸ್ವಿಮ್ಮಿಂಗ್ ಹೋಗ್ತಿದ್ರಂತೆ. ಮರೆಯೋಕ್ಕಾಗತ್ತೆ ಅವ್ರು ನನ್ನ ಕ್ಲಾಸ್ಮೇಟ್. 4 ವರ್ಷ ಅವ್ರ ಜೊತೆ ಎಲ್ಲ ಓದಿದ್ದೇನೆ. ರೈಟ್. ಹೊನ್ನಾವರದಲ್ಲಿ ಇದು ಸ್ವರ್ಗೀಯ ದಿನಗಳು. ಹೊನ್ನಾವರ ಅಷ್ಟೇ ಅಮೂಲ್ಯ ಅಂತ. ಈ ಸ್ವರ್ಗೀಯ ಕಾರಣ ಏನ್ ಸರ್? ಸ್ವರ್ಗೀಯ ದಿನಗಳಿಗೆ ಮೇನ್ ಥಿಂಗ್ ಇಸ್ ಸ್ವರ್ಗ ನರಕ ಡಿಫರೆನ್ಸ್ ಬರುತ್ತೆ. ಅಲೋಡ್ ಟು ಬ್ಲೂಮ್, ಫ್ರೀಡಮ್ ಒಂಥರ ಹೊನ್ನಾವರದಲ್ಲಿ ತಂದೆ ಶಿರಾಲಿ ಮಠದಲ್ಲಿ ಇರ್ತಿದ್ರು. ಸೊ ಇಲ್ಲಿ ಸ್ವಲ್ಪ ಫ್ರೀಡಮ್ ತಾನೇ. ತಂದೆ ಹೌದು ತಂದೆ ಇರ್ಲಿಲ್ಲ, ಸಿಕ್ತದೆ. ಓಕೆ ನೀವ್ ಹೇಳ್ತಾ ಇದ್ರ ಸರ್ ಒಂದ್ಸಲ ಏನು ಐ ಡೋಂಟ್ ನೋ ವೆದರ್ ಇಟ್ ವಾಸ್ ಹೊನ್ನಾವರ್ ಆರ್ ಬಾಂಬೆ, ಇಂಗ್ಲಿಷ್ ಬಹಳ ಸಮಸ್ಯೆ ಆಗ್ತಿತ್ತು ನನಗೆ, ನಾನು ಕನ್ನಡದ ಮೀಡಿಯಂ ಇಂದ ಬಂದವನು ಅಂತ. ಅದು ಯಾವ್ದು ಅಂತ ಸರ್ ಅದು? ಅಂದ್ರೆ ಆ ಸರಿ ಸುಮಾರಿಗೆ ಏನಾಯ್ತು, ನನ್ನ ಹೊನ್ನಾವರದಲ್ಲಿದ್ದಾಗ ನಾನು 5ನೇ 6ನೇ 7ನೇ 8ನೇ 4 ವರ್ಷ ಹೊನ್ನಾವರದಲ್ಲಿ ಕಳೆದು. ಆಮೇಲೆ ನೀವು ಆಗ ಹೇಳಿದ ನನ್ನ ತಮ್ಮ ಶಂಕರದಲ್ಲಿ ಕೂಡ ಇವಾಗ ನಾನು ಬರೆದಿದ್ದೀನಿ ಒಂದ್ ಕಡೆ. ಆ ನನ್ನ 4 ವರ್ಷದ ಹೊನ್ನಾವರದ ದಿನಗಳು ನನಗೆ ಹೊನ್ನಿನಷ್ಟೇ ಅಮೂಲ್ಯ. ಯಾಕಂದ್ರೆ ಅಂಥ ಸ್ವರ್ಗೀಯ ಅನುಭವ ಇತ್ತು ನನಗೆ. ಓದೋದ್ರಲ್ಲಿ ನಾನು ಅಷ್ಟು ಮುಂದೆನೇ ಇದ್ದೆ. ಇಲ್ಲಿ ಮಠದಲ್ಲಿ ನನ್ನ ಗುರುಗಳು ನನ್ನನ್ನ ಆಗಲೇ ಶಿಷ್ಯನನ್ನಾಗಿ ತಗೊಳ್ಳೋದಂದ್ರೆ ಅಸ್ವೀಕಾರ ಮಾಡಿದ್ರಿಂದ ಅವರ ಸ್ನೇಹಿತರು ಹೇಳಿದ್ರು ಈಸ್ ಕ್ವೈಟ್ ಬ್ರೈಟ್ ಇನ್ ಈಸ್ ಸ್ಟಡೀಸ್ ಅಂಡ್ ಆಲ್, ಲುಕ್ಸ್ ವೆರಿ ಬ್ರೈಟ್, ಈಸ್ ಐಸ್ ಎಲ್ಲ ನೋಡಿ, ವೈ ಡೋಂಟ್ ಯು ಸೆಂಡ್ ಮಿ ಹಿಮ್ ಟು ಬಾಂಬೆ ಅಂತ ಹೇಳಬೇಕು. ಅದು ನನಗೆ ಇಲ್ಲಿ ಕನ್ನಡ ಮಾಧ್ಯಮದಿಂದ ಇಂಗ್ಲೀಷ್ ಮಾಧ್ಯಮಕ್ಕೆ ಅಲ್ಲಿ ಮುಂಬೈನಲ್ಲಿ ಸೇಂಟ್ ಜೇವಿಯರ್ಸ್ ಹೈಸ್ಕೂಲ್ನಲ್ಲಿ ಅಡ್ಮಿಟ್ ಮಾಡಿಸ್ತಾರೆ. ಅದು ನನಗೆ ಆ ಕನ್ನಡದಿಂದ ಏನು ಮಾಧ್ಯಮ ಬದಲಾಯಿತು, ಅದು ಬಹಳ ಕಷ್ಟವಾಯಿತು ನನಗೆ. ಅದೇ ಕನ್ನಡ ಮೀಡಿಯಂ ಓದ್ತಿದ್ದ ನೀವು ಆಲ್ಮೋಸ್ಟ್ ಫಸ್ಟ್ ರ್ಯಾಂಕ್ ಎಲ್ಲ ತಗೊಳ್ತಾ ಇದ್ರಂತೆ. ಅಲ್ಲಿ ಶಿಫ್ಟ್ ಆದ ಬಹಳ ಕಷ್ಟ ಆಯ್ತು ನಿಮಗೆ? ಬಿಕಾಸ್ ಕ್ಲಾಸಲ್ಲಿ ಐ ವುಡ್ ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ಸ್ ಗೋಯಿಂಗ್ ಆನ್ ಬಿಕಾಸ್ ದೇ ವರ್ ಆಲ್ ಸ್ಪೀಕಿಂಗ್ ಅಟ್ ಎ ಫಾಸ್ಟ್ ಪೇಸ್. ಇಂಗ್ಲಿಷ್ನಲ್ಲಿ ಏನು ಬರೀಬೇಕಾಗ್ತಿತ್ತು, ಅದರಿಂದ ಬಹಳ ಕಷ್ಟ ಆಗ್ತಿತ್ತು. ಅದರಿಂದ ಆದರೂ ಹಳ್ಳಿಯಿಂದ ಬಂದಿದ್ದಾನೆ ಇರ್ಲಿ ಅಂತ ಹೇಳಿ ಅವರು 9th ಕ್ಲಾಸಲ್ಲಿ ಪಾಸ್ ಮಾಡಿದ್ರು ನನ್ನ. ಸರಿ. ಬಟ್ 10th ಹೋದಾಗ ಇನ್ನೂ ಸಬ್ಜೆಕ್ಟ್ಸ್ ಆಳವಾದವು, ನನಗೆ ಇನ್ನೂ ಬಹಳ ಕಠಿಣವಾಗೋಕೆ ಶುರುವಾಯಿತು. ನನಗೆ ಕ್ಲಾಸಲ್ಲಿ ಏನು ನಡೀತಿದೆ ಅದು ಇಂಗ್ಲೀಷಲ್ಲಿ ಯಾವುದು ಅರ್ಥವಾಗ್ತಿರ್ಲಿಲ್ಲ. ಕಣ್ಣು ಹೊರಗಡೆ ಹೋಗೋದು, ಅಲ್ಲಿ ಮಳೆ ಸುರಿತಾ ಇದೆ, ಮರ ಗಿಡಗಳು. ನಾನು ನಮ್ಮ ಶಿರಾಲಿಗೋ ಕರಾವಳಿಗೋ ಉಡುಪಿಗೋ ಹೊನ್ನಾವರಕ್ಕೋ ಎಲ್ಲ ವರ್ಗಾಯಿಸ್ತಿದ್ದೆ. ಸ್ವಲ್ಪ ಹೊತ್ತು ನೋಡಿದರೆ ಅವರು ನನಗೆ ಕೇಳ್ತಿದ್ದಾರೆ ಸ್ಟ್ಯಾಂಡ್ ಅಪ್ ಅಂತ. ಏನು ಅಂತ ಹೇಳಿ ಏನೋ ಪ್ರಶ್ನೆ ಕೇಳಿದ್ರು. ವಾಟ್ ಈಸ್ ದ ಕ್ವೆಶ್ಚನ್ ಐ ಆಸ್ಕ್ ಯು? ನನಗೆ 1-2 ಸಲ ಉತ್ತರ ಕೊಡೋಕೆ ಹೋಗಿ ಅದು ತಪ್ಪಾಗಿದ್ದಾಗ ಇತರ ಹುಡುಗರೆಲ್ಲ ನಕ್ಕು ಬಿಡುವರು. ಅದಕ್ಕೆ ಮಾತಾಡೋದೇ ಬಿಟ್ಬಿಟ್ಟಿದ್ದು, ತಲೆ ತಗಸ್ ನಿಂತ್ಕೊಂಡ್ಬಿಡೋದು. ಅವ್ರಿಗೆ ಇನ್ನೂ ಸಿಟ್ಟು ಬರೋದು. ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್ ಅನ್ನೋರು. ಅದು ಇನ್ನೊಬ್ಬ ಟೀಚರ್ ಅದೇ ತರ ಆದಾಗ ಗೋ ಡೌನ್ ಅಟ್ ದ ಡೋರ್ ಅಂಡ್ ನೀಲ್ ಆನ್ ಯುವರ್ ಟಿಲ್ ದ ಪೀರಿಯಡ್ ಇಸ್ ಓವರ್ ಅನ್ನೋರು. ಹೀಗೆ ಬೆಂಚ್ ಮೇಲೆ ಅಥವಾ ಆನ್ ಮೈ ನೀಸ್ ಅಟ್ ದ ಸ್ಕೂಲ್ ಡೋರ್, ಅದು ಕ್ಲಾಸ್ ಡೋರ್. ಹೀಗೆ ಪಾಸ್. ಅದ ಕಡೆಗೆ 10th ಅಲ್ಲಿ ನಾ ಪಾಸ್ ಆದೆ. ದೆನ್ 11th ಮಾಡಿದೆ. ಬೈ ದೆನ್ ಐ ಲಾಸ್ಟ್ ಇಂಟ್ರೆಸ್ಟ್ ಇನ್ ಸ್ಟಡೀಸ್ ಎಸ್ ಸಚ್. ಟೋಟ್ಲಿ ಒಂಥರ ವಿಮುಖನಾಗ್ಬಿಟ್ಟೆ. ಕೊನೆಗೆ ನಾವು ಶೋರ್ಸಿದ್ದು ಮೆಟ್ರೋ ಅನ್ನೋ ಒಂದು ಥಿಯೇಟರ್. ಅದಕ್ಕೂ ನಿಮಗೂ ಬಹಳ ಸಂಬಂಧ ಇದೆಯಂತೆ. ಅದೊಂದು ಇಂಗ್ಲಿಷ್ ಸ್ಕೂಲ್ ಆಯ್ತಂತೆ ನಿಮಗೆ. ಅದು ಈ ಬಾಕಿ ಕಷ್ಟಗಳನ್ನು ಹೇಳಿದೆ ನಿಮಗೆ. ಹೌದು. 2ನೇ 10th ಕ್ಲಾಸಲ್ಲಿ ಇದ್ದಾಗ ನಾಪಾಸ್ ಆಗಿದ್ರಿಂದ ನನ್ನ ಜೊತೆ ಇದ್ದವರೆಲ್ಲ ಮುಂದೆ ಹೋದ್ರು. ಹಿಂದೆ ಇದ್ದ 9th ಅಲ್ಲಿ ಜೂನಿಯರ್ಸ್ ಎಲ್ಲ ಬಂದ್ರು. ಆವಾಗ ನಂತರ ಒಂದು ನಾಚಿಕೆ ಹೇಸಿಗೆ, ಏನು ಫೇಲ್ ಮಾಡಿಬಿಟ್ರಲ್ಲ ನಾನು. ಅವ್ರ ಜೊತೆ ಕೂತ್ಕೊಂಡು ಅಷ್ಟೊಂದು ಸ್ವಲ್ಪ ಇಂಗ್ಲೀಷ್ ಎಲ್ಲ ಪಿಕಪ್ ಆಗಿದ್ರು ನನಗೆ ಆ ಇಂಟ್ರೆಸ್ಟ್ ಹೋಗಿತ್ತು. ಆಮೇಲೆ ಆ ಯಂಗ್ ಹುಡುಗರೆಲ್ಲ ಹಿಂಗೆ ನೋಡೋರು ನನ್ನ,
ಇನ್ನು ರಿಪೀಟರ್ ಅನ್ನೋ ರೀತಿ ಅವರವರೇ ಮಾತಾಡ್ಕೊಳ್ಳೋದು ರಿಪೀಟರ್ ನನಗೆ ಹೊನ್ನಾವರದಲ್ಲೆಲ್ಲ ಎಷ್ಟು ಚೆನ್ನಾಗಿ ಓದ್ತಿದ್ದೆ ಏನು ಇದು 97% ರಿಪೀಟರ್ ತಗೊಂಡಿದ್ದೀರಿ. ಇವುಗಳಿಂದ ಎಲ್ಲ ಕೇಳಿಸ್ಬೇಕಲ್ಲ ಒಂಥರ ಒಂದು ಚುಚ್ಚಿದಾಗ ಆಗೋದು ಅದು. ಸೊ ನಾ ಏನು ಮಾಡಿದೆ, ನಂದೇ ಕಂಡುಕೊಂಡೆ. ನಮ್ಮ ಚಿಕ್ಕಪ್ಪನವರು ನಿಮ್ಗೆ ಹೇಳಿದ್ರಲ್ಲ ತಾಲೂಕಿ ವಾರ್ಡಲ್ಲಿ, ಅವರ ಮೆಟ್ರೋ ಥಿಯೇಟರ್ನಲ್ಲಿ 4th ಫ್ಲೋರಲ್ಲಿ ಅವ್ರದ್ದು ವೆಸ್ಟ್ರಾಕ್ಸ್ ಕಂಪನಿ ಅಂತಿತ್ತು. ಅಲ್ಲಿ ಅವರು ಅಕೌಂಟೆಂಟ್ ಆಗಿದ್ದು. ವೆಸ್ಟ್ರಾಕ್ಸ್ ಕಂಪನಿ ಯೂಸ್ ಟು ಮೇಕ್ ಸಿನಿಮಾ ಪ್ರೊಜೆಕ್ಟರ್ಸ್. ಹೌದು. ಪ್ರೊಜೆಕ್ಟರ್. ಸೊ ಅವರು ನೀನು ಬಾ, ಯಾವಾಗ ನೀನು ಫ್ರೀ ಇದ್ದಾಗ ನೀನು ಬಾ ಆಫೀಸಿಗೆ ಅಂತ ಹೇಳಿದ್ರು. ಆಮೇಲೆ ಒಂದು ವಾರಕ್ಕೆ ಅಥವಾ ತಿಂಗಳಿಗೆ 1-2 ಸಲ ಅಲ್ಲಿಗೆ ಹೋಗ್ತಿದ್ದೆ. ಅಲ್ಲಿ ಒಂದು ಸಲ ಹೋದಾಗ ಲಿಫ್ಟ್ ಬಹಳ ಹೊತ್ತು ಬರಲಿಲ್ಲ, 4th ಫ್ಲೋರ್ ಇತ್ತು. ಸೊ ನಾನು ಇಳ್ಕೊಂಡು ಬಂದೆ, ಸ್ಟೇರ್ ಕೇಜ್ ಇಳ್ಕೊಂಡು ಬಂದರೆ ನೋಡ್ತೀನಿ ಅಲ್ಲಿ ಒಂದು ಕಡೆ ಬಾಗಲು 1st ಫ್ಲೋರ್ ಮೆಜನೈನ್ ಫ್ಲೋರಿಗೆ ಬಂದರೆ ಅಲ್ಲಿಂದ ಏನೋ ಡೈಲಾಗ್ಸ್ ಕೇಳ್ದಂಗೆ. ಅಯ್ಯೋ ಇದೇನು ಅಂತ ಹೇಳಿ ಸ್ವಲ್ಪ ತಳ್ಳಿ ನೋಡಿದ್ರೆ ಬಾಗಿಲು ಓಪನ್ ಆಯಿತು. ನೋಡಿದರೆ ಮೆಟ್ರೋ ಥಿಯೇಟ್ರು. ಅರೆ ಇಲ್ಲಿ ಸಿನಿಮಾ ನೋಡ್ಬೋದು ನಿಂತು ಅಂತ. ಅಲ್ಲಿ ಮೆಜನೈನ್ ಫ್ಲೋರ್ ಯಾರೂ ಇಲ್ಲ, ಕೆಳಗಡೆ ಕಾಸು ಕೊಟ್ಟು ಹೋಗಬೇಕು. ನನಗೆ ಕಾಸಿಲ್ಲ ಬೇರೆ. ಆ ಸಂಕಟ ನಿಮ್ಗೆ ಹೇಳಿಲ್ಲ ನಾನು. ಕಾಸಿನ ಸಂಕಟದ ಬಗ್ಗೆ ಹೇಳಿಲ್ಲ. ಸೊ ಈ ಸೆಕೆಂಡ್ 10th ಅಲ್ಲಿ ಏನಾಯ್ತು, ಇದು ಫ್ರೀ ಶೋಸಿಗೆ ನೋಡೋಕ್ಕಾಗ್ತದೆ ಅಂತ ಒಂದು ಗೊತ್ತಾಯ್ತು. ಅಲ್ಲಿಂದ ನಾನು ಸೆಕೆಂಡ್ 10th ಅಲ್ಲಿ ಸ್ಕೂಲಿಂದ ಹಜೇರಿ ತೊಗೊಂಡು ಕೂಡಲೇ ತಪ್ಪಿಸ್ಕೊಂಡು ಬಂದು ಆಚೆ ಬಂದು ಥಿಯೇಟ್ರಿಗೆ ಹೋಗಿ ಅಲ್ಲಿಗೆ ಗುರ್ಖಾಗೆ ಹೇಳುವೆ 4th ಫ್ಲೋರ್ ಚಿಕ್ಕಪ್ಪನ ನೋಡಕ್ ಹೋಗ್ತಾ ಇದ್ದೀನಿ. ಲಿಫ್ಟಲ್ಲಿ ಹೋಗುವೆ, ಇಳಿದು ಬಿಟ್ಟು ಆ ಚಿಕ್ಕಪ್ಪಂಗೂ ಗೊತ್ತಿಲ್ಲ ಹಿಂಗೆ ಹೇಳಿಗೆ ಬಂದು ಮ್ಯಾಜನೈನಲ್ಲಿ ಅಲ್ಲಿಂದ ಸುಮಾರು ಆ ಸೆಕೆಂಡ್ 10th ಅಲ್ಲಿ ಸುಮಾರು 60-70 ಇಂಗ್ಲೀಷ್ ಸಿನಿಮಾ ನೋಡಿದ್ದೀನಿ ನಾನು. ಅದರಿಂದ ಇಂಗ್ಲಿಷ್ ಇಂಪ್ರೂವ್ ಆಯ್ತಂತೆ. ಇಂಗ್ಲೀಷ್ ಇಂಪ್ರೂವ್ ಆಗ್ತಾ ಇದ್ದಿಲ್ಲ. ಅಲ್ಲಿ ಆ ನಟನೆ, ಅವರ ಇಂಗ್ಲಿಷ್ ನಟನೆ ಅಂದ್ರೆ ಇನ್ ದ ಸೆನ್ಸ್ ಅಂಡರ್ ಪ್ಲೇಯಿಂಗ್, ನ್ಯಾಚುರಲ್ ಆಕ್ಟಿಂಗ್. ಅದರ ಯಾಕಂದ್ರೆ ಅಷ್ಟರಲ್ಲಿ ನಾನು ಶಾಲೆಯಲ್ಲೆಲ್ಲ ಮಾಡಿದ್ರಿಂದ ನಾನು ಬೇರೆ ಸಿನಿಮಾನು ನೋಡಿದ್ದೆ. ಯಾಕಂದ್ರೆ ನಮ್ಮವ್ರು ಸ್ವಲ್ಪ ಓವರ್ ಮಾಡ್ತಾರೆ, ನಾಟಕೀಯವಾಗಿ ಮಾಡ್ತಾರೆ. ಇವರು ಎಷ್ಟು ಚೆನ್ನಾಗಿ, ಬಹಳ ಸಹಜಾಭಿನಯ ಅಲ್ಲ ಇವ್ರದ್ದು, ಎಷ್ಟು ನ್ಯಾಚುರಲ್ ಆಕ್ಟ್ ಮಾಡ್ತಾರೆ ಅಂತಾನೆ ಗೊತ್ತಾಗೋದಿಲ್ಲ. ಅದರದ್ದು ಒಂದು ಇಂಪ್ರೆಷನ್ ಮನಸ್ಸಿನಲ್ಲಿ ಕೂತ್ಕೊಳ್ತು. ಅದಾಗಿ ಅಲ್ಲಿಂದ 10th ಆಯ್ತು, 11th ಆಯ್ತು ಅಂದ್ಮೇಲೆ ನನಗೆ ನಾಟಕದಲ್ಲಿ ಕರೆಕ್ಟ್ ಬಂದ ತಕ್ಷಣ ನಾನು ಅಲ್ಲಿ ಏನ್ ನೋಡಿದ್ದೆ ನೋಡಿ, ಆ ನ್ಯಾಚುರಲ್ ಆಕ್ಟಿಂಗ್ ಅನ್ನ ನನಗೆ ಪಟ್ಟ ಪಾತ್ರದಲ್ಲಿ ತರೋದಕ್ಕೆ ಪ್ರಾರಂಭ. ವಾವ್, ರೈಟ್ ಸರ್. ನೀವು ಹೇಳಿದ್ರಿ ಚಿಕ್ಕ ವಯಸ್ಸಲ್ಲಿ ಏನು ಸರಿಗೆ ಆಟ ಆಡಿಲ್ಲ ನಾನು ಅಂತ. ಕೆಲವು ಆಟದ ವಸ್ತುಗಳು ಬಂದಿದೆ. ಯು ಕ್ಯಾನ್ ಆಲ್ವೇಸ್ ಸ್ಯಾಟಿಸ್ಫೈ ಯುವರ್ ಲಾಂಗ್ ಡ್ಯೂ ಡ್ರೀಮ್. ವುಡ್ ಯು ಲೈಕ್ ಟು ಟ್ರೈ ಸಮಥಿಂಗ್? ನಾನು ಇದನ್ನು ಇದೇ ನಂಗೆ ಆಡೋಕೆ ಸಿಗ್ಲಿಲ್ಲ. ತಗೊಳ್ಳಿ, ಇದನ್ನು ನಾನು ಆಡಿಲ್ಲ, ಇದು ಬರೋದಿಲ್ಲ ನಂಗೆ. ನೋಡಿ ಸರ್, ಈಗ ಯು ಕ್ಯಾನ್ ಟ್ರೈ ಎನಿಥಿಂಗ್ ಯು ಲೈಕ್. ಆಗಾಗ ನಮ್ಗೆ ಬರ್ತಾನೆ ಇದೆ ಸರ್. ವಾರೇ ವಾ, ಬಂತು ಸರ್. ಥ್ಯಾಂಕ್ ಯು ಸೋ ಮಚ್.